ತಮನ್ನಾ ಭಾಟಿಯಾ ಅಂತ 6.5 ಕೋಟಿ ಅಲ್ರಿ, 6.5 ಕೋಟಿ ಒಳಗೆ. ಅಯ್ಯೋ ದೇವ, ನಮ್ಮಲ್ಲಿ ಎಂತೆಂಥ ಹೆಂಗಸರವ್ರೆ ನಟಿಯರು. ಐಶ್ವರ್ಯ ರೈ ನಮ್ಮ ಕನ್ನಡದವಳು, ನಮ್ಮ ರಚಿತಾ ರಾಮ್ ಇದ್ದಾರೆ, ಆಮೇಲೆ ನಮ್ಮ ಮಂದಣ್ಣ. ರಚಿತಾ ರಾಮ್ ನ್ಯಾಷನಲ್ ಹೀರೋಯಿನ್ ಅಲ್ಲ ಸರ್? ಅಲ್ಲಪ್ಪ, ರಚಿತಾ ರಾಮ್ ಅಂತ ಆ್ಯಕ್ಟ್ರು. ಅಲ್ಲ, ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ, ಕನ್ನಡಿಗರೇ ಇದ್ದಾರೆ. ಐಶ್ವರ್ಯ ರಾಯ್ ಕನ್ನಡದವಳಲ್ವೇ? ನಮ್ಮ ಎಂಥದ್ದು ಮಂದಣ್ಣ ಇದ್ದಾರಲ್ಲ ಎಮ್ಮ, ರಶ್ಮಿಕಾ ಮಂದಣ್ಣ. ಎಷ್ಟು ಚೆನ್ನಾಗಿದ್ದಾರೆ ಅವರು. ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ? ಮಿಲ್ಕಿ ಬ್ಯೂಟಿ ಅಂತ ಇದು. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮಿಲ್ಕಿ ಬ್ಯೂಟಿ ರೀ? ಪಾಪ ಪುಣ್ಯಾತ್ಮ KMFಗೆ ₹1 ತೊಗೊಳ್ದೇನೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ಮಾಡಿ ಈಗಲೇ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ, ಜನ ಇಷ್ಟಪಡ್ತಾರೆ ರಾಜ್ಕುಮಾರ್. ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ. ಹೀಗೆ 6.5 ಕೋಟಿ ಯಾರಿಗೆ? ಈಗ ಗೊತ್ತಾಗಿದ್ದೇನಪ್ಪ ಅಂದರೆ, ಅವ ಅಮ್ಮನಿಗೆ 2 ಕೋಟಿ ಅಂತೆ, ಅತ್ತಾಗಿತ್ತವ್ರು ಇರೋರಿಗೆ 4 ಕೋಟಿ ಅಂತೆ. ಸಿದ್ದರಾಮಯ್ಯ ದಿವಾಳಿ ಎಬ್ಬಿಸ್ಬಿಟ್ಟುಟಾಗ್ತಾನೆ ಕರ್ನಾಟಕನ. ನಿನಗೇನಪ್ಪ ಬಾಗಿಲು ಹಾಕ್ಬಿಟ್ಟೋಯ್ತಿಲ್ಲ? ರಾಜ್ಯ ಸ್ಥಿತಿ ಏನಾಗಬೇಕು? ರಾಜ್ಯ ಸ್ಥಿತಿ ಏನಾಗಬೇಕು ಸ್ವಾಮಿ? ಅಯ್ಯೋ 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 ಅಯ್ಯೋ, ಏನೇನೋ ಹೆಂಗೆ ಮಾಡೋದು ಸರ್? ಅವಮ್ಮನ್ನೇ ಮಾಡೋದ ಸರಿಯಲ್ಲ, ಸರಿಯಲ್ಲ. ಅದು ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬೇಕು. ತಮನ್ನಾ ಭಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ, ಆದ್ದರಿಂದ ಅವಳನ್ನ ತಂದಿದ್ದೀವಿ ಹೇಳ್ತವ್ರೆ. ಆ ರೀತಿಯಾಗಿ ಐಟಮ್ ಸಾಂಗ್ಗಳು, ಒಂದು ಐಟಮ್ ಸಾಂಗ್ ಎಷ್ಟು ಕೊಡ್ತಾರೆ? 1 ಕೋಟಿ ಕೊಡ್ತಾರೆ ಅಷ್ಟೇ. 6.5 ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್. ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಷ್ಟೇ. ದಿನ ಕುಣಿದಾಳೆ ಏನಿಲ್ಲ, ರೆಕಾರ್ಡಿಂಗ್ ಅಷ್ಟೇ.